ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್-ಎಲ್-ಸಿ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ವೆಯಿಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 2 ಬರೆದಿರುವಂಥ ವಿದ್ಯಾರ್ಥಿಗಳು ಅಂದರೆ ಎಸ್-ಎಲ್-ಸಿ ವಾರ್ಷಿಕ ಪರೀಕ್ಷೆ 1ರಲ್ಲಿ ಹಾಜರಾತಿಯ ಕೊರತೆಯಿಂದ ಕಾರಣದಿಂದಾಗಿ ಆ ಒಂದು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಬರೆದಿಲ್ವಲ್ಲ, ಸೊ ಅವರು 2ನೇ ಪರೀಕ್ಷೆಯನ್ನು ತೆಗೆದುಕೊಂಡಿರೋದಾಗಿರುತ್ತೆ. ನಂತರದಲ್ಲಿ ಎನ್-ಸಿ ಅಂತಕ್ಕಂಥ ಬಂದಂಥ ವಿದ್ಯಾರ್ಥಿಗಳು ಕೂಡ ವಾರ್ಷಿಕ ಪರೀಕ್ಷೆ 2 ತೆಗೆದುಕೊಂಡಿರ್ತೀರ. ನಂತರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶ ಬಂದಿದೆ, ನಮಗಿನ್ನ ಇನ್ಕ್ರೀಸ್ ಆಗಬೇಕು, ರಿಸಲ್ಟ್ ಇನ್ನ ಹೆಚ್ಚಿಗೆ ಬರಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಾರ್ಷಿಕ ಪರೀಕ್ಷೆ 2 ಬರೆದಿರೋದಾಗಿರುತ್ತೆ. ಈ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರಲ್ಲ. ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಏನಿತ್ತಲ್ಲ 62ರಿಂದ 63% ರಿಸಲ್ಟ್ ಬಂತು. ಅಂದ್ರೆ ಉತ್ತೀರ್ಣ ಪ್ರಮಾಣ ಅಷ್ಟಿತ್ತು. ಅಂದ್ರೆ 37ರಿಂದ 38% ಅಂದ್ರೆ ಸುಮಾರು 5 ಲಕ್ಷದ ಆಸುಪಾಸಿನ ವಿದ್ಯಾರ್ಥಿಗಳು ಪಾಸ್ ಆದರೆ ಪರೀಕ್ಷೆ ಕಟ್ಟದಂತ 8 ಲಕ್ಷ ವಿದ್ಯಾರ್ಥಿಗಳ ಸುಮಾರಿನಲ್ಲಿ 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಅನುತ್ತೀರ್ಣ ಅಂದ್ರೆ ಎನ್-ಸಿ ಅಂತಕ್ಕಂಥ ಅಂದ್ರೆ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯ ಇರೋದಾಗಿರುತ್ತೆ. ಎನ್-ಸಿ ಆಗಿರ್ಬೋದು, ಈ ತರ ಒಂದು ರೀಸನ್ಸ್ ಏನು ಹೇಳಿದ್ನಲ್ಲ, ಆ ಒಂದು ಕಾರಣಕ್ಕೆ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳಿಗೆ ಅಧಿಕ ವಿದ್ಯಾರ್ಥಿಗಳು ಒಂದು ವಾರ್ಷಿಕ ಪರೀಕ್ಷೆ 2 ಬರೆದಿರುವಂತದ್ದಾಗಿರುತ್ತೆ ನೋಂದಣಿಯನ್ನ ಮಾಡಿಕೊಂಡು. ಈ ಎಲ್ಲ ವಿದ್ಯಾರ್ಥಿಗಳ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರೋ ರಿಸಲ್ಟ್ ಯಾವಾಗ ಏನು ಇತ್ತು ಅಂತ. ಸೊ ವ್ಯಾಲ್ಯೂಯೇಷನ್ ಈಗ ಕಂಪ್ಲೀಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಸೊ ಅದನ್ನ ಯಾವಾಗ ಶುರು ಮಾಡೋರು, ಏನು ಎತ್ತ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಆಗಿ ಯಾವ ದಿನದಲ್ಲಿ ಪ್ರಕಟ ಆಗುತ್ತೆ, ಸೊ ಫಿಕ್ಸ್ಡ್ ಡೇಟ್ ಹೇಳಿ ಅಂತ ವಿದ್ಯಾರ್ಥಿಗಳು ಕೇಳ್ತಿರೋ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಬದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರುವಂತರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮ್ಮನ್ನ ಸ್ನೇಹಿತರಿಗೆ ಮರಿದೇ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತನೂ ಕೂಡ ಒಂದು ಎಸ್-ಎಲ್-ಸಿ ವಾರ್ಷಿಕ ಪರೀಕ್ಷೆಗಳಂತೂ ನಡೆದಿರೋದಾಗಿರುತ್ತೆ. ಈಗ ಆ ಒಂದು ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಅಂತ ಏನು ಕೇಳ್ತಿರಲ್ಲ, ಸೊ ಆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಜೂನ್ 6ನೇ ತಾರೀಕಿನಿಂದ ಶುರು ಮಾಡಿರೋದಾಗಿತ್ತು. ಸೊ ವ್ಯಾಲ್ಯೂಯೇಷನ್ ಎಲ್ಲ ಬಹುತೇಕವಾಗಿ ಕಂಪ್ಲೀಟ್ ಆಗೋದಕ್ಕೆ ಸೊ ಒಂದು ವಾರಗಳ ಸಮಯ ಕೂಡ ತೆಗೆದುಕೊಳ್ತಾ ಇತ್ತು. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 1ರ ಒಂದು ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ 15 ದಿನದ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿ ರಿಸಲ್ಟ್ ಅನ್ನು ಕೂಡ ಬೇಗನೆ ಕೊಟ್ಟರು. ಯಾಕಂದ್ರೆ ಎಕ್ಸಾಮ್ 2 ಎಕ್ಸಾಮ್ 3 ಎಲ್ಲ ಕಂಡಕ್ಟ್ ಮಾಡ್ತೀವಿ ಅಂತ ಅವ್ರು ಮಾಹಿತಿನ ಕೊಟ್ಟಿರೋದ್ರಿಂದ, ಸೊ ಎಕ್ಸಾಮ್ 3 ಕೂಡ ಇರೋದ್ರಿಂದ ಈಗ ವ್ಯಾಲ್ಯೂಯೇಷನ್ ಶೀಘ್ರವಾಗಿ ಬೇಗನೆ ಮುಗಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ರೀಸನ್ ಏನಂದ್ರೆ, ಸೊ ವಿದ್ಯಾರ್ಥಿಗಳು 3 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿರೋದಾಗಿರುತ್ತೆ. ಆದ್ರೆ 3 ಲಕ್ಷ ವಿದ್ಯಾರ್ಥಿಗಳು ಕೂಡ 6 ಸಬ್ಜೆಕ್ಟ್ ಎಕ್ಸಾಮ್ ಅನ್ನ ಬರ್ದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬ ವಿದ್ಯಾರ್ಥಿ 1 ಸಬ್ಜೆಕ್ಟ್ ಬರ್ದಿರ್ತಾರೆ, ಒಬ್ಬೊಬ್ಬ ವಿದ್ಯಾರ್ಥಿ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್, ರೇರ್ ಕೇಸಸ್ ಅಲ್ಲಿ ವಿದ್ಯಾರ್ಥಿಗಳು ಯಾರಾದ್ರೂ 6 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಬರ್ದಿರೋದಾಗಿರುತ್ತೆ. ಸೊ ಈ ಕಾರಣಕ್ಕೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನ ಬೇಗ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು 6 ಸಬ್ಜೆಕ್ಟ್ ಬರ್ದಿರಾ, ಯಾಕಂದ್ರೆ 6 ಸಬ್ಜೆಕ್ಟ್ ಅನ್ನ ಬರ್ದಿದ್ರೆ 6 ಪೇಪರ್ಗಳ ಕರೆಕ್ಷನ್ ಆಗಬೇಕಾಗಿರ್ತಿತ್ತು. ಬಟ್ ಆದ್ರೆ ವಿದ್ಯಾರ್ಥಿಗಳು 2 3 1 ಸಬ್ಜೆಕ್ಟ್ 3 4 ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಈ ತರ ರೇರ್ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಪೇಪರ್ ವ್ಯಾಲ್ಯೂಯೇಷನ್ ಏನಿದೆಲ್ಲ ಸುಮಾರು ಜೂನ್ 6ನೇ ತಾರೀಕಿನಂದು ಶುರು ಮಾಡಿದ್ರು. 6 7 8 9 10ನೇ ತಾರೀಕು. ಇದೀಗ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಒಂದು 4 5 ದಿನದಲ್ಲೇ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಅಧಿಕೃತವಾಗಿ ಇಲಾಖೆ ಕಡೆಯಿಂದ ವ್ಯಾಲ್ಯೂಯೇಷನ್ ಯಾವಾಗ ಕಂಪ್ಲೀಟ್ ಮಾಡಿದೀವಿ ಅಂತ ಅವ್ರು ಇನ್ನೂ ಸದ್ಯಕ್ಕೆ ಮಾಹಿತಿನ ಕೊಟ್ಟಿಲ್ಲ. ಆದ್ರೆ ವ್ಯಾಲ್ಯೂಯೇಷನ್ ಮುಗಿದಿರುವಂತ ಸಾಧ್ಯತೆಗಳು ಹೆಚ್ಚಿಗೆ ಕಾಣಿಸ್ತಾ ಇರೋದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು. ಇನ್ನೊಂದೇನಂದ್ರೆ ಎಕ್ಸಾಮ್ 3ನ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿರೋದ್ರಿಂದ ಮಾಡ್ತೀವಿ ಅಂತ, ಹಾಗಾಗಿ ಅದಕ್ಕೆ ವಿದ್ಯಾರ್ಥಿಗಳು ನೋಂದಣಿ ಕೂಡ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ರಿಸಲ್ಟ್ ಅನ್ನ ಬೇಗನೆ ಪ್ರಕಟ ಮಾಡಲಿಕ್ಕೆ ವ್ಯಾಲ್ಯೂಯೇಷನ್ ಎಲ್ಲ ಶೀಘ್ರವಾಗಿ ಬೇಗನೆ ಮುಗಿಸಲಿಕ್ಕೆ ಕೂಡ ಅವರು ಒಂದು ಸಿದ್ಧತೆಗಳನ್ನು ಕೂಡ ಮಾಡಿರ್ತಾರೆ. ಸದ್ಯಕ್ಕಿರುವಂತ ಮಾಹಿತಿಗಳು ಏನಾಗಿದೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಯಾವಾಗ ಅಂತ ಕೇಳ್ತಾ ಇರಿ. ಸೊ ಈಗ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಪೂರ್ಣಗೊಂಡಿರುವಂತಹ ಅಂದ್ರೆ ಫೈನಲ್ ಹಂತದಲ್ಲಿರುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ. ಈಗ ರಿಸಲ್ಟ್ ಯಾವಾಗ ಅಂತ ಕೇಳ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಫಿಕ್ಸ್ಡ್ ಡೇಟ್ ಹೇಳಿ, ಯಾವಾಗ ರಿಸಲ್ಟ್ ಅಂತ ಪ್ರತಿ ಪ್ರಶ್ನೆಗಳು ವಿದ್ಯಾರ್ಥಿಗಳು ಮೆಸೇಜರ್ ಕೂಡ ಕೇಳ್ತಾನೆ ಇರುವಂತದ್ದಾಗಿರುತ್ತೆ. ಸೊ ಆ ವಿದ್ಯಾರ್ಥಿಗಳ ರಿಸಲ್ಟ್ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಾದರೆ, ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಡೌಟ್ಸ್ ಗಳಿದಾವೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ, ಏನು ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ, ಅಥವಾ ಈ ತರ ಒಂದು ಮುಂದೆ ಯಾವ ಕೋರ್ಸ್ ತಗೋಬೇಕು ಅಥವಾ ಏನಾರ ಗೈಡೆನ್ಸ್ ಏನಾರ ಬೇಕಿತ್ತು ಅಂದ್ರೆ ಕೂಡ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಕೂಡ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇದೆ. ಅಲ್ಲಿ ನೀವು ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು, ನಿಮಗೆ ಬೇಕಿರುವಂತಹ ಒಂದು ಪ್ರಶ್ನೆಗಳಿಗೆ ಕೇಳಿದಂತ ಪಕ್ಷದಲ್ಲಿ ಅದರ ಮುಖಾಂತರ ವಿಡಿಯೋಸ್ ಕೂಡ ನಾವು ಮಾಡಿ ಮಾಹಿತಿನ ಕೊಡ್ತೇವೆ. ಅದರ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಆಗಿರ್ಬೋದು, ಒಂದು ಯೂಟ್ಯೂಬ್ ನಲ್ಲಿರುವಂತಹ ಜಾಯಿನ್ ಆಪ್ಷನ್ ಸೌಲಭ್ಯನ ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ತಿಳಿಸ್ತಾ, ಈಗ ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟ ರಿಸಲ್ಟ್ ಅನ್ನ ವಿದ್ಯಾರ್ಥಿಗಳೇ ಇಲಾಖೆ ಕಡೆಯಿಂದ ಜೂನ್ ತಿಂಗಳ 11 12 13 14ನೇ ತಾರೀಕು ಅಂದ್ರೆ 11ನೇ ತಾರೀಕು ಬರೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಅಧಿಕೃತ ಅಪ್ಡೇಟ್ ಇನ್ನ ಬರ್ದಿರೋದ್ರಿಂದ 12 13 14 ಈ 3 ದಿವಸದಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಜಾಸ್ತಿನೇ ಇರುವಂತದ್ದು. ಇಲ್ಲಾಂದ್ರೆ ಭಾನುವಾರ ರಿಸಲ್ಟ್ ಬರೋ ಸಾಧ್ಯತೆ ಕಡಿಮೆ, ಯಾಕಂದ್ರೆ ಸೋಮವಾರ ಬರುವ ಸಾಧ್ಯತೆಗಳಿರುತ್ತೆ. ಆಲ್ಮೋಸ್ಟ್ ಜೂನ್ 14ನೇ ತಾರೀಕು ಒಳಗಡೆ ರಿಸಲ್ಟ್ ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಜೂನ್ ತಿಂಗಳ 2ನೇ ವಾರದ ಒಳಗಡೆ ನಿಮ್ಮೊಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ. ವಿದ್ಯಾರ್ಥಿಗಳು ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀವಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.